ನೋಡಿದ್ರ ಒಳಗಡೆ ಹೋಗಿದ್ರಾ? ಅವ್ರನ್ನೆಲ್ಲ ನೋಡಿದಾಗ ಏನು ಅನಿಸ್ತು ತಮಗೆ? ಇವ್ರಿಗೆ ಹಿಂಗೆ ಇರಬೇಕು ಅನ್ನಿಸ್ತಾ? ಅಥವಾ ನೀವು ದೊಡ್ಡವರಾದ್ಮೇಲೆ ತಂದೆ ತಾಯಿನ ಆಶ್ರಮಕ್ಕೆ ಸೇರಿಸ್ಬೇಕು ಅನ್ನಿಸ್ತಾ? ಮತ್ತೆ ಅವ್ರು ಯಾವ ಪರಿಸ್ಥಿತಿ ಇದ್ದಾರೆ, ನಾವು ನನ್ನ ತಂದೆ ತಾಯಿನ ಅನಾಥರನ್ನಾಗಿ ಮಾಡಬಾರ್ದು. ಒಂದು ಆಶ್ರಮಕ್ಕೆ ಬಂದಿದ್ದೀವಿ, ಎಲ್ಲ ಮಕ್ಕಳುಗಳು ಸಾಟರ್ಡೆ ಸಂಡೇ ಆಯ್ತು ಅಂದ್ರೆ ಟ್ರಿಪ್ ಹೋಗ್ತಾರೆ, ಅಪ್ಪ ಅಮ್ಮ ಜೊತೆ ಮಾಲ್ಗಳಿಗೆ ಹೋಗ್ತಾರೆ. ಅದೇ ನೀವೇನು ಆಶ್ರಮಕ್ಕೆ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ? ಏನಿಲ್ಲ, ಜಸ್ಟ್ ಖುಷಿ ಆಗುತ್ತೆ. ಜನರು ಎಷ್ಟು ಕಷ್ಟಪಡ್ತಾರೆ, ನಾವು ನೆಕ್ಸ್ಟ್ ನಮ್ಮ ಅಪ್ಪ ಅಮ್ಮನ ಹೆಂಗೆ ನೋಡ್ಕೋಬೋದು, ಅವ್ರನ್ನ ಹೆಂಗೆ ನಾವು ಇವ್ರು ಇದ್ದಂಗೆ ನಾವು ನಮ್ಮ ಅಪ್ಪ ಅಮ್ಮನ ಮಾಡಬಾರ್ದು, ಆ ಥರದ್ನೆಲ್ಲ ಇವರಿಂದ ನಾವು ಕಲಿಬೋದು. ತಮ್ಮ ಶಾಲಾ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಿ, ಒಂದು ಪ್ರವಾಸಕ್ಕೆ ಬಂದಿದ್ದೀರಿ ಅಂತಾನೆ ಹೇಳ್ಬೋದು. ಹೇಗೆ ಅನಿಸ್ತಾ ಇದೆ? ನಿಮ್ಮ ಮಕ್ಕಳಿಗೆ ಯಾವ ರೀತಿ ಮೌಲ್ಯಗಳನ್ನ ತಿಳಿಸ್ಬೇಕು ಅಂತ ನಿಮ್ಮ ಶಾಲೆಯಿಂದ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಿ ಅಂತ? ಇದೇನು ಪ್ರವಾಸ ಥರ ಬಂದಿಲ್ಲ, ನಾವು ಮಕ್ಕಳಿಗೆ ಎಜುಕೇಷನ್ ಜೊತೆ ಸಂಸ್ಕಾರ ಕಲಿಸ್ಬೇಕಾಗಿತ್ತು. ಸೊ ಅದು ಮನೆಗಳಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಸೊ ಈ ಥರ ಜಾಗಗಳಿಗೆ ಮಕ್ಕಳನ್ನ ಕರ್ಕೊಂಬಂದರೆ ಅವ್ರಿಗೆ ತಂದೆ ತಾಯಿ ಮೇಲೆ ಇರೋ ಗೌರವ ಜಾಸ್ತಿ ಆಗುತ್ತೆ. ಸೊ ಅವರ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಜೀವನದಲ್ಲಿ ಅನ್ನೋದು ಗೊತ್ತಾಗುತ್ತೆ. ಸೊ ಅದಾದ್ರ ಕಾರಣ ನಾವು ಪ್ರತಿ ವರ್ಷ ಕರ್ಕೊಂಬರ್ತೀವಿ ಇಲ್ಲಿ ಮಕ್ಕಳಿಗೆ. ಸೊ ಅದರಿಂದ ನಮ್ಮ ಮಕ್ಕಳಿಗೆ ಗೊತ್ತಾಗಲಿ ಮನೇಲಿ ಹೆಂಗಿರಬೇಕು, ತಂದೆ ತಾಯಿ ಅಂದರೆ ಏನು, ಅವ್ರ ಬೆಲೆ ಏನು, ಅಥವಾ ಈಗ ಇವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಆಶ್ರಯ ಇಲ್ದಿರೋರ್ಗೆ ಆಶ್ರಯ ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳಿ ಮಕ್ಕಳು ಅಂತ. ಬರೀ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸ್ಬಾರ್ದು ಅನ್ನೋದಲ್ಲ, ಒಬ್ರಿಗೆ ನಮ್ಮ ಕೈಯಿಂದ ಏನು ಸಹಾಯ ಆಗುತ್ತೋ ಅದು ಮಾಡ್ಬೋದು ನಮ್ಮ ಕೈಯಿಂದ. ಸೊ ಅದೆಲ್ಲ ಮಕ್ಳಿಗೆ ಗೊತ್ತಾಗಲಿ, ಈ ವಯಸ್ಸಿಂದನೇ ಅದನ್ನು ಬೆಳೆಸ್ಕೊಂಡು ಹೋದರೆ ಮುಂದಕ್ಕೆ ತುಂಬ ಒಳ್ಳೆ ಸೊಸೈಟಿಗೆ ಒಳ್ಳೆ ಮಕ್ಕಳಾಗ್ತಾರೆ ಅನ್ನೋದೊಂದು ಕಾರಣಕ್ಕೋಸ್ಕರ ಇಲ್ಲಿ ಕರ್ಕೊಂಬರ್ತಾಯಿದ್ದೀನಿ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಮೊದಲನೇದಾಗಿ VES ಶಾಲೆಯ ಎಲ್ಲ ಮುಖ್ಯಸ್ಥರಿಗೆ, ಸಂಸ್ಥಾಪಕರಿಗೆ, ಹಾಗೆ ಎಲ್ಲ ಟೀಚರ್ಸ್ಗೆ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ವಿಶೇಷವಾಗಿ ಒಂದು ಜನಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡಲಿಕ್ಕೆ ಈ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ದು ಭಾಳ ಖುಷಿಯಾಗಿದೆ. ನಿಜವಾಗ್ಲೂ ಭಾಳ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಅಣ್ಣವ್ರು ಹೇಳ್ದಾಗೆ ಎಜುಕೇಷನ್ನು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಸಂಸ್ಕಾರ ಅನ್ನೋದು ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದು. ಸೊ ಎಜುಕೇಷನ್ ಸ್ವಲ್ಪ ಕಮ್ಮಿ ಆದರೆ ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು, ಬಟ್ ಸಂಸ್ಕಾರ ಕಮ್ಮಿ ಆದರೆ, ತಂದೆ ತಾಯಿನ ರಸ್ತೆಗೆ ಬಿಟ್ಟರೆ, ತಂದೆ ತಾಯಿನ ಆಶ್ರಮಗಳಿಗೆ ಬಿಟ್ಟರೆ ಸೊ ಭಾಳ ಕಷ್ಟ ಆಗುತ್ತೆ. ಇವತ್ತು ಆಶ್ರಮದಲ್ಲಿ ನೀವು ನೋಡ್ತಾ ಇದ್ದೀರಾ, ಬರೋಬ್ಬರಿ 165 ಜನ ಇದ್ದಾರೆ. ಕಾಣಿಸ್ತಾ ಇದೆಯಾ? ನೋಡಿದ್ರ ಒಳಗಡೆ ಹೋಗಿದ್ರಾ? ಅವ್ರನ್ನೆಲ್ಲ ನೋಡಿದಾಗ ಏನು ಅನಿಸ್ತು ತಮಗೆ? ಇವ್ರಿಗೆ ಹಿಂಗೆ ಇರಬೇಕು ಅನ್ನಿಸ್ತಾ? ಅಥವಾ ನೀವು ದೊಡ್ಡವರಾದ್ಮೇಲೆ ತಂದೆ ತಾಯಿನ ಆಶ್ರಮಕ್ಕೆ ಸೇರಿಸ್ಬೇಕು ಅನ್ನಿಸ್ತಾ? ಏನು ಅನ್ನಿಸ್ತು? ಚೆನ್ನಾಗಿ ನೋಡ್ಕೋಬೇಕು ಅನ್ನಿಸ್ತು. ಯಾವ ಥರ ನೋಡ್ಕೋಬೇಕು ಅನ್ನಿಸ್ತು? ಹಾಂ, ವೆರಿ ಗುಡ್, ಸೂಪರ್. ನೋಡಿ, ಯಾವುದೇ ತಂದೆ ತಾಯಿ ನಿಮ್ಮ ಹತ್ರ ಮೃಷ್ಟಾನ್ನ ಭೋಜನ ಕೇಳಲ್ಲ, ಚಿನ್ನ ಒಡವೆ ವೈಡೂರ್ಯ ಯಾವುದೂ ಕೇಳಲ್ಲ. ನಿಮ್ಮ ಹತ್ರ ಒಂದು ಪ್ರೀತಿ ಕೇಳ್ತಾರೆ. ಆ ಪ್ರೀತಿನ ನೀವು ಕೊಡದೆ ಹೋದರೆ ಈ ರೀತಿ ಪರಿಸ್ಥಿತಿ ಬರುತ್ತೆ. ಇವತ್ತು 165 ಜನ ಅವ್ರು ಯಾರು ಅನಾಥರ, ಭಿಕ್ಷುಕರ, ಯಾರು ಅವ್ರ ಹತ್ರ ಆ ಥರ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು? ಮಕ್ಕಳು. ಸೊ ಅವ್ರ ಮಕ್ಕಳು ಕರೆಕ್ಟಾಗಿ ಅವರನ್ನು ನೋಡ್ಕೊಳ್ಳಿಲ್ಲ. ಅವ್ರ ಹತ್ರ ಇದ್ದಂಥ ಆಸ್ತಿ ಅಂತಸ್ತು ಎಲ್ಲವನ್ನೂ ತಗೊಂಡು ಕೊನೆಗೆ ಅವ್ರನ್ನ ಏನು ಮಾಡಿದ್ರು? ಬೀದಿಗೆ ಬಿಟ್ರು. ಸೊ ಇವತ್ತು ಅವರೆಲ್ಲ ಒಂದು ತುತ್ತು ಅನ್ನಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ, ಈಗ ನೋಡಿ, ನಾವು ಪ್ರತಿಯೊಂದು ವಿಡಿಯೋಗಳನ್ನ ಹಾಕೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಪ್ರಚಾರ ಸಿಗಬೇಕು, ಅಥವಾ ನಾವು ಪಾಪ್ಯುಲಾರಿಟಿ ತಗೋಬೇಕು, ಅಥವಾ ಸೆಲೆಬ್ರಿಟಿ ಆಗಬೇಕು ಅನ್ನೋ ಉದ್ದೇಶ ಅಲ್ಲ. ಸಮಾಜದಲ್ಲಿ ಈ ಥರದ್ದು ಕಷ್ಟ ಇದೆ, ಸಮಾಜದಲ್ಲಿ ಈ ಥರ ನೋವು ಎಷ್ಟೋ ಜನ ತಂದೆ ತಾಯಿ ಪಡ್ತಿದ್ದಾರೆ. ಎಷ್ಟೋ ಜನ ತಂದೆ ತಾಯಿ ಇಲ್ಲೇ ಸತ್ತೋಗ್ತಾರೆ. ಕೊನೆ ಪಕ್ಷ ಅವ್ರ ಬಾಡಿ ನೋಡೋಕ್ಕೂ ಯಾರೂ ಬರಲ್ಲ.
ಇದು ಭಾಳ ಬೇಜಾರಾಗುತ್ತೆ. ಉದಾಹರಣೆಗೆ ಮೇಡಮ್ಮು ಇವಾಗ ಹೆಚ್ಚು ಕಮ್ಮಿ ಅವರು ನನಗೆ ಪರಿಚಯ ಒಂದು 7-8 ವರ್ಷ ಆಗಿದೆಯಾ ಮೇಡಮ್? 8 ವರ್ಷ ಮೇಲಾಯ್ತಲ್ವಾ? ಸೊ 8 ವರ್ಷಗಳಿಂದ ಒಂದು ಪೇಷಂಟ್ ಒಂದು 4 ವರ್ಷ ಆಗಿರ್ಬೋದು ಆ ಪೇಷಂಟ್ ಬಂದು ಜಾಸ್ತಿ ಆಗಿರ್ಬೋದು. ಸೊ ಅವ್ರ ಪರಿಸ್ಥಿತಿ ಹೇಗಿತ್ತು? ಸೊ ನಾನು ಪ್ರತಿ ವರ್ಷ ಕೂಡ ಚಳಿಯಲ್ಲಿ ರೋಡಲ್ಲಿರುವಂತ ಯಾರ್ಯಾರು ಮಲಗಿರ್ತಾರೆ, ವಯಸ್ಸಾಗಿರೋರು ಆಗಿರ್ಬೋದು, ಯಾರು ಅನಾಥರನ್ನ ತಗೊಂಡ್ಬಂದು ಬೆಡ್ಶೀಟ್ಗಳನ್ನ ಕೊಡ್ತಾ ಇದ್ದೆ. ಆಗ ಒಂದು ಇನ್ಸಿಡೆಂಟ್ ಏನಂತಂದ್ರೆ, ತುಳಸಿ ಅಮ್ಮ ಅಂತ ಎಮ್ಮಗೆ ಕಾಲ್ ಕೊಳ್ತೋಗ್ಬಿಟ್ಟಿತ್ತು. ಸೊ ಕಾಲ್ ಕೊಳ್ತೋದಾಗ ಆ ಎಮ್ಮನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಎಮ್ಮ ರೋಡಲ್ಲಿ ಹತ್ಕೊಂಡ್ ಕೂತಿದ್ರು. ಸೊ ನಾನು ಸಡನ್ ಆಗಿ ಜಾತ್ರೆ ಬಂದಿದ್ದೆ ಯೋಗೇಶ್ ಅಣ್ಣನ್ ಕಾಲ್ ಮಾಡಿದ ತಕ್ಷಣ ಯೋಗೇಶ್ ಅಣ್ಣ ಒಂದೇ ಮಾತಾಡ್ತು, ನಾನು ಬರ್ತಿದೀನಿ, ಎಲ್ಲಿ ಲೊಕೇಶನ್ ಕಳಿಸಿ ಅಂತ. ಸೊ ನಾನು ಲೊಕೇಶನ್ ಕಳಿಸಿದ ತಕ್ಷಣ ಯೋಗೇಶ್ ಅಣ್ಣ ತಡ ಮಾಡ್ದೆ, ಇಲ್ಲಿಂದ ಅಲ್ಲಿಗೆ ಬರಕ್ ಏನ್ ಟೈಮ್ ಸಮಯ ತಗೊಂತು ಅಷ್ಟೇ ಸಮಯ ತಗೊಂಡಿದ್ದು. ಸೊ ಬಂತು, ಆ ಎಮ್ಮನ್ನ ಕಾಲು ಫುಲ್ಲು ಕೊಳ್ತೋಗಿ ಇಡೀ ಹುಳ ಇತ್ತು, ತುಂಬಾ ಹುಳ ಇತ್ತು. ಆ ಎಮ್ಮನ್ನ ಕರ್ಕೊಬಂದು ಇವತ್ತು ಕೂಡ ಅಣ್ಣ ತುಂಬಾ ಚೆನ್ನಾಗಿ ಕೇರ್ ಮಾಡಿ, ತಂದೆ ತಾಯಿಗಳನ್ನ ಯಾರು ನೋಡ್ಕೊಳಕ್ ಆಗಲ್ವಾ, ಅಣ್ಣ ತುಂಬಾ ಚೆನ್ನಾಗಿ ಕೇರ್ ಮಾಡ್ಕೊಂಡು ಅಣ್ಣ ತುಂಬಾ ಚೆನ್ನಾಗಿ ಎಮ್ಮನ ನೋಡ್ಕೊಂಡಿದೆ. ಇವತ್ತು ಕೂಡ ನೀವು ಎಕ್ಸಾಂಪಲ್ ನೋಡ್ಬೋದು, ಎಮ್ಮ ಇಲ್ಲೇ ಆಶ್ರಮದಲ್ಲೇ ಇದೆ, ಅವ್ರ ಮಕ್ಳು ಯಾರು ಬಂದು ಕರ್ಕೊಂಡು ಹೋಗಿಲ್ಲ. ಸೊ ಈ ತರ ಪರಿಸ್ಥಿತಿನಲ್ಲಿ ಇದ್ದಾಗ ನಾವ್ಯಾರು ಕೂಡ ಒಳ್ಳೆ ಮಕ್ಕಳಾಗಿ ಯಾವ ತಂದೆ ತಾಯಿ ಆಗಿರ್ಬೋದು, ದೊಡ್ಡಪ್ಪ ಚಿಕ್ಕಪ್ಪ ಅಪ್ಪ ಅಮ್ಮ ಯಾರಿಗೇ ಆಗ್ಲಿ ನಾವೆಲ್ಲರಿಗೂ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡ್ಬೇಕು. ನಾವೆಲ್ಲ ಇದೀವಿ ಅಂತಂದ್ರೆ ಏನಕ್ಕೋಸ್ಕರ ಇದೀವಿ ಹೇಳಿ? ಅವರಿಂದ ತಾನೇ, ಹೌದಾ ಇಲ್ವಾ? ಅವರಿಂದನೇ ನಾವೆಲ್ಲರೂ ಕೂಡ. ಸೊ ನೀವೆಲ್ಲ ಒಳ್ಳೆ ಉದ್ದೇಶಕ್ಕೆ, ಒಳ್ಳೆ ಇದಕ್ಕೋಸ್ಕರ ನಿಮ್ಮ ಶಾಲೆಯವರು ನಿಮಗೆ ಒಳ್ಳೊಳ್ಳೆ ಮೌಲ್ಯಗಳನ್ನ ಕಲ್ಸೋದಕ್ಕೆ ಅಂತ ಕರ್ಕೊ ಬಂದಿದ್ದಾರೆ. ಸೊ ನೀವು ಕೂಡ ಯಾರಿಗೂ ಕೂಡ ನಿಮ್ಮ ಕೈಲಾದಂತಹ ಸಹಾಯ ಮಾಡಿ, ಯಾರಿಗೂ ಕೂಡ ಈ ತರ ಪರಿಸ್ಥಿತಿಯಲ್ಲಿ ಇದ್ದವ್ರಿಗೆ ನೀವೆಲ್ಲ ಸಹಾಯ ಮಾಡಬೇಡಿ. ಈಗ ಉದಾಹರಣೆಗೆ ಅವ್ರು ಹೇಳಿದ್ರು 4 ವರ್ಷ ಆಯ್ತಲ್ವಾ, ಈಗ ಅಮ್ಮ ಇಲ್ಲಿಗೆ ಬಂದು ಸಪೋಸ್ ಅಲ್ಲೇ ಇದ್ದಿದ್ರೆ ಎಷ್ಟು ದಿನ ಇರ್ತಾ ಇದ್ರು? ಒಂದ್ ವಾರನೂ ಇರ್ತಾ ಇರ್ಲಿಲ್ವಾ ಅಮ್ಮ? ತುಂಬಾ ಕ್ರಿಟಿಕಲ್ ಕಂಡೀಷನ್ ಇತ್ತು, ಕಾಲೆಲ್ಲ ಕಂಪ್ಲೀಟ್ ಆಗಿ ಹುಳ ಬಿದ್ದುಬಿಟ್ಟಿತ್ತು. ಸೊ ಮಾನಸಿಕವಾಗಿ ಅವರು ಉಳಿತಾರೆ ಅನ್ನೋ ಯಾವುದೇ ನಂಬಿಕೆ ಕೂಡ ನನಗೂ ಇರಲಿಲ್ಲ. ಬಟ್ ಇವತ್ತು 4 ವರ್ಷ ಆಯ್ತು, 4 ವರ್ಷಕ್ಕಿಂತ ಜಾಸ್ತಿನೇ ಆಗಿದೆ. ಬಟ್ ಈಗಲೂ ಫೈನಲ್ ಸ್ಟೇಜಲ್ಲಿ ಇದ್ದಾರೆ, ಈಗ ಫೈನಲ್ ಸ್ಟೇಜಲ್ಲಿ ಇದ್ದಾರೆ, ಮಗ ಇದ್ದಾನೆ. ಎಲ್ಲ ಯಾವುದೇ ಮಾಹಿತಿ ಕೊಟ್ಟರು ಬರ್ತಾ ಇಲ್ಲ. ನೋಡಿ, ದೇವ್ರನ್ನು ಈ ಭೂಮಿ ಮೇಲೆ ಇಲ್ಲದೆ ಹೋಗಿದ್ರೆ ಬಹುಶಃ ನಾವು ಯಾರು ಹುಟ್ಟೋದಕ್ಕೆ ಸಾಧ್ಯ ಇರ್ತಿರ್ಲಿವೇನೋ. ಸೊ ನೋಡಿ, ದೇವರು ತಂದೆ ತಾಯಿನ ಸೃಷ್ಟಿ ಮಾಡ್ದ, ತಂದೆ ತಾಯಿ ನಮ್ಮ ಜೊತೆಲಿ ಇರೋಕ್ಕಾಗಲ್ಲ ಅಂತ ಅಣ್ಣ ತಮ್ಮನ ಸೃಷ್ಟಿ ಮಾಡ್ದ. ಅಣ್ಣ ತಮ್ಮ ಇವತ್ತು ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಏನಂದ್ರೆ ಒಂದು ನೆಪಕ್ಕೆ ಮಾತ್ರ ಆಗೋಗ್ಬಿಟ್ಟಿದೆ. ಸೊ ದುಡ್ಡಿದ್ರೆ ಮಾತ್ರ ವ್ಯಾಲ್ಯೂ, ಅಥವಾ ಏನೋ ನಾವು ಸಮಾಜದಲ್ಲಿ ಗೌರವವಾಗಿ ಬದುಕ್ತಾ ಇದ್ರೆ, ಅಥವಾ ಹಣಕಾಸು ಮಾಡಿದ್ರೆ, ಆಸ್ತಿ ಅಂತಸ್ತು ಮಾಡಿದ್ರೆ ಮಾತ್ರ ಅವರು ನಮ್ಮನ್ನು ಪ್ರೀತಿಯಿಂದ ಕಾಣ್ತಾರೆ ಮತ್ತು ಗೌರವ ಕೊಡ್ತಾರೆ. ಆ ಥರ ಒಂದು ಸ್ಥಿತಿ ಬಂದ್ಬಿಟ್ಟಿದೆ. ಸೊ ಏನು ಹೇಳ್ತೀನಿ ಅಂದರೆ, ನಿಮ್ಮಲ್ಲೆಲ್ಲ ಇದ್ರ ಬಗ್ಗೆ ಸಾಕಷ್ಟು ಅರಿವು ಮೂಡಬೇಕು ನಿಮಗೆ. ಬರೀ ದುಡ್ಡು ಆಸ್ತಿ ಅಂತಸ್ತು ಅಷ್ಟೇ ಅಲ್ಲ, ಪ್ರೀತಿಗೂ ಸಾಕಷ್ಟು ವ್ಯಾಲ್ಯೂ ಇದೆ. ತಂದೆ ತಾಯಿನ ಕೊನೆಗಾಲದಲ್ಲಿ ನೋಡ್ಕೊಳ್ಬೇಕು, ಅದು ಎಂಥದೇ ಪರಿಸ್ಥಿತಿಯಲ್ಲಿ. ನಾನು ಏನು ಹೇಳ್ತೀನಿ ಗೊತ್ತಾ, ನೀವೆಲ್ಲ ಚೆನ್ನಾಗಿ ಓದಿ ಈ ದೇಶಕ್ಕೆ ಮಗ ಆಗದಿದ್ರೂ ಪರವಾಗಿಲ್ಲ, ತಂದೆ ತಾಯಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಆಚೆ ಹಾಕಬಾರ್ದು, ಅವರನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಸೊ ಏನಾಯಿತು? ಸೊ ಎಲ್ರಿಗೂ ಒಳ್ಳೇದಾಗಲಿ. ಪಾಪ ಬಿಸಿಲಿದೆ. ಥ್ಯಾಂಕ್ ಯು ಸೊ ಮಚ್, ಒಳ್ಳೇದಾಗಲಿ. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್ ಇಲ್ಲಿ ಕರ್ಕೊಂಡ್ಬಂದಿದ್ದಕ್ಕೆ. ಆಮೇಲೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಕ್ಕಳ ಕೈಯಿಂದ ಇಷ್ಟು ದೇಣಿಗೆ ತೊಗೊಂಡು ಬಂದಿದ್ದೀರಾ. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಮಾತಾಡಿಸ್ತೀರಾ ವಯಸ್ಸಾಗಿರೋರ್ನ? ನೀವೆಲ್ಲ ಯಾಕೆ ಮಾತಾಡ್ಸ್ಬೇಕು ಗೊತ್ತಾ? ಅವ್ರಿಗೂ ಮಕ್ಕಳಿದ್ದಾರೆ, ಅವ್ರು ಯಾರು ಬಂದು ನೋಡ್ತಾ ಇಲ್ಲ. ಈಗ ನೀವೇ ಅವ್ರಿಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಪ್ರೀತಿಯಿಂದ ಮಾತಾಡಿಸ್ಬೇಕು. ಅವ್ರನ್ನ ಹೆಂಗೆ ಮಾತಾಡ್ಸ್ತೀರಾ ನೋಡ್ತೀನಿ. ಓಕೆ.